ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಸಾರಿ, ತುಂಬ ದಿನಗಳಾಯಿತು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಆ್ಯಂಡ್ ಎಡಿಟ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಇದೇನು ತೋರಿಸ್ತಾ ಇದ್ದೀನಿ, ಲಾಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡಿದ್ದು, ಬಟ್ ಎಡಿಟ್ ಎಲ್ಲ ಈಗ ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇನು ತೋರಿಸ್ತಾ ಇದ್ದೀನಿ, ಇದು ಲಾಸ್ಟ್ ವೀಡಿಯೋದಲ್ಲಿ ನಾವು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅಂದರೆ ತುಂಬ ಮಣ್ಣೆಲ್ಲ ಕಡಿಮೆ ಆಗಿಬಿಟ್ಟಿತ್ತು ಆ್ಯಂಡ್ ಗಟ್ಟಿಯಾಗಿತ್ತು. ಸೊ ಅದನ್ನೆಲ್ಲ ಸಡ್ಲ ಮಾಡಿ ಮಣ್ಣೆಲ್ಲ ಹಾಕಿದ್ದು. ಸೊ ಅದಾಗಿ ನೆಕ್ಸ್ಟ್ ಡೇ ಇಷ್ಟು ಹೂವು ಬಿಟ್ಟಿತ್ತು. ನಾನೇನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಹೂಗಳು ಹೊಸದಾಗಿ ಬಿಟ್ಟಿರೋದು. ಅದಕ್ಕೆ ಹೇಳೋದು ಪ್ಲ್ಯಾಂಟೇಷನ್ ಅವಾಗವಾಗ ಅಟ್ಲೀಸ್ಟ್ 3 months ಆರ್ 6 months ಒನ್ಸ್ ಮಾಡ್ತಾ ಇರಬೇಕು ಅಂತ. Good morning. Good morning, Babu. Aanka bangila. Good morning. Anna ಏನು ಮಾಡ್ತಾ ಎಬ್ಸ್ತಾ ಇದ್ದ ಅನ್ನಂಗೆ ಹೋಗಿ ಎಬ್ಸ್ತಾ ಇದ್ದ ಅಣ್ಣಂಗೆ ನೀವು ಹೋಗಿ ಚಿನಿ ಪಾಮ್ 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 ನೋಡು ಪಾಮ್ 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 ಬೂಮ್ 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 ಮಾಡ್ತೀಯಲ್ಲ, ಯಾಕಂಗೆ ಗಾಬರಿ ಆಗ್ತಿದ್ದಲ್ಲ. ಇಟ್ಕೊಂತ ನೋಡೋಣ, ಹೆಂಗೆ ಹೇಳಿಲಿ ನಾನು ಇದನ್ನ ಅಂತ. ಇಲ್ಲ, ಇನ್ನು ಹೋಗೋಣ. ಆ್ಯಂಡ್ ಪುದೀನ ಲೆಮನ್ ಚಿತ್ರಾನ್ನ ಮಾಡಿದ್ದೆ, ಅದರದ್ದು ಸಹ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ಶಾರ್ಟ್ಸಲ್ಲೂ ಸಹ ಅಪ್ಲೋಡ್ ಮಾಡಿದ್ದೆ, ಬಟ್ ಫುಲ್ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ಹೇಗೆಲ್ಲ ಮಾಡಿದ್ದೆ ಅಂತ. ಮೊದಲಿಗೆ ಒಂದು ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಹಸಿ ಶುಂಠಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, 1 ಮುಷ್ಟಿಯಷ್ಟು ಪುದೀನ, ಒಂದು ಸಣ್ಣ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೋತೀನಿ. ಈಗ ಒಂದು ಕಡಾಯಿ ತಗೊಂಡು 1 ಕಡಾಯಿಗೆ ಸ್ವಲ್ಪ ಎಣ್ಣೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ ಮತ್ತೊಂದು ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸಿ ಇದಕ್ಕೆ ನಾನಿಲ್ಲಿ ಶೇಂಗಾ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈ ಈರುಳ್ಳಿನೂ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಈ ಟೈಮಲ್ಲಿ ಸೇರಿಸ್ಕೋಬೇಕು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನು ಮಾಡ್ಕೊಂಡಿದ್ವಿ ಮಸಾಲೆ, ಅದರದ್ದು ಹಸಿ ವಾಸನೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದೆಲ್ಲ ಆದಮೇಲೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಟೊಮ್ಯಾಟೋನೆಲ್ಲ ಆ್ಯಡ್ ಮಾಡ್ಕೊಳ್ಳಲ್ಲ, ಬಟ್ ನಮಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಟೊಮೆಟೊನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೊಮೆಟೊ ಸೇರಿಸ್ಕೊಳ್ಳಿ. ಇಷ್ಟ ಇಲ್ಲದೆ ಇರೋರು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಟೊಮೊಟೊನೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಈಗ ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಮಸಾಲೆಗೆ ಹಾಕುತ್ತಾ ಇದ್ದೀನಿ. ಸೊ ಉಪ್ಪನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು.
ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ, ಏಕೆಂದರೆ ಇದು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಸೊ ನೀರೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಪುದೀನ ಲೆಮನ್ ಗೊಜ್ಜು ರೆಡಿ ಆಗುತ್ತೆ. ಬಟ್ ನಾನು ಲೆಮನ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಕಲಿಸ್ಕೊಂಡು ಉಳಿದಿದ್ದನ್ನು ಬೇಕಾದರೆ ಎತ್ತಿಟ್ಕೊಳ್ಬೋದು. ನಾನು ಈಗ ಎಷ್ಟು ಬೇಕೋ ಅಷ್ಟು ರೈಸಿಗೆ ಮಾತ್ರ ಗೊಜ್ಜು ಉಳಿಸ್ಕೊಂಡು ಮಿಕ್ಕಿದ್ದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಈ ಕಂಟೆಂಟ್ ತೋರಿಸ್ತಾ ಇದ್ದೀನಿ, ಇದ್ರೊಳಗಡೆ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹರ್ಬಲ್ ಹೇರ್ ಆಯಿಲ್ ಮಾಡಿದ್ದೆ ಅಲ್ವಾ, ಆ ಆಯಿಲ್ ಪ್ರಿಪೇರ್ ಮಾಡಾದ್ಮೇಲೆ ಏನು ಸೋಸ್ಕೊಂಡಿದ್ವಿ ಅದರದ್ದು ಉಳಿದಿದ್ದನ್ನು ನಾನೇನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಇದನ್ನು ಈಗ ಮಿಕ್ಸಿ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದು. ಇದನ್ನು ಬೇಕಾದರೆ ಮೊಸರು ಜೊತೆ ಗ್ರೈಂಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಹರ್ಬಲ್ ಹೇರ್ ಆಯಿಲ್ ಮನೇಲೇ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿಲ್ಲದೆ ಇರೋರು ನೋಡಿ. ಸೊ ಫೈನಲಿ ಹೇರ್ ವಾಶ್ ಮಾಡಾಯಿತು, ಈ ರೀತಿ ಕಾಣಿಸ್ತಾ ಇದೆ ಹೇರು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.